ಯೂಟ್ಯೂಬ್ ಚಾನಲ್. ನಾವೆಲ್ಗೆ ಹೋಗ್ತಿದ್ದೀವಿ ಅಂದರೆ ತೋರಿಸ್ತೀವಿ, ರೆಡಿಯಾಗಿರಿ. ಎಲ್ಲಿಗೆ ಹೋಗ್ತಿದ್ವಿ? ಟೆಂಪಲ್ಗೆ ಹೋಗ್ತೀವಿ. ಯಾವ ಟೆಂಪಲ್ ಅಂತ ನಿಮಗೆ ತೋರಿಸ್ತೀವಿ, ಸೊ ನೋಡ್ತೀರಿ. ಫೈನಲಿ ಹೈವೇ ಹತ್ಬಿಟ್ವಿ. ಫೈನಲಿ ಊಟಕ್ಕೆ ಹೋಗ್ತಿದ್ದೀವಿ. ಟೈಮ್ ಬಂದು ಎಷ್ಟು? ಊಟ ಮಾಡಕ್ಕೆ ಹೋಗ್ತಾ ಇದೀವಿ. 3 o'clock. ಇವಾಗ ಊಟಕ್ಕೆ ಹೋಗ್ತಿದ್ದೀವಿ. ಏನಿದು? ಸ್ವಾತಿ ಹೋಟೆಲ್, ಪ್ಯೂರ್ ವೆಜ್ ವಿತ್ ಕೆಫೆ, ಕಾಫಿ ಡೇ ಎರಡು ಇದೆ. ಹೋಗಿ ಏನೇನು ತಿಂತೀವೋ ನೋಡೋಣ. ಪಿಜ್ಜಾ, ಐಸ್ ಕ್ರೀಮ್ಸ್, ಚಾಟ್ಸ್ ಎಲ್ಲ ಇದೆ. ಅದನ್ನ ಹೋಗ್ತಿರೋದು ಊಟಕ್ಕೆ ಮಾತ್ರ. ಸ್ವಾತಿ ಹೋಟೆಲ್. ಇದಕ್ಕಂತೂ ಬಂದ್ವಿ. ಸರ್ಚಿಂಗ್ ನಿಮ್ಮನ್ನೇ ನೋಡ್ತಿದ್ದೀವಿ ನಾವು. ಓ ಭಯ್ಯ ಸೀಟ್ ಸಿಕ್ತಾ? ಚೆಸ್ನಲ್ಲಕ್ಕಿ ಆರ್ಡರ್ ಮಾಡಿದ್ದಾಯ್ತು. ಏನೇನು ಆರ್ಡರ್ ಮಾಡಿದ್ದೀವಿ ಅಂತ ಫೈನಲಿ ನನ್ನ ಮೀಲ್ ಬಂತು. ನೋಡಿ ಮೀಲಲ್ಲಿ ಏನು ಕೊಟ್ಟಿದ್ದಾರೆ? ಬಜ್ಜಿ, ಕೋಸಂಬರಿ, ಮೊಸರು, ಇದು ಸಾಂಬಾರ್, ಮತ್ತೆ ಪಲ್ಯ, ರಸಮು, ಸಾಗು, ಪಾಯಸ, ರೈಸ್ ಮತ್ತೆ ಪೂರಿ. ಆರ್ಡರ್ ಮಾಡಿರೋ ನೂಡಲ್ಸ್, ವೆಜ್ ಬಿರಿಯಾನಿ, ಶೇಜ್ವಾನ್ ಫ್ರೈಡ್ ರೈಸ್. ಫುಡ್ ಅಂತೂ ಸೂಪರ್ ಆಗಿದೆ. ಲಕ್ಕಿ ಚೆನ್ನಾಗಿದೆ ಅಲ್ವಾ? ಇಷ್ಟ ಆಯ್ತಾ? ಫೈನಲಿ ಊಟ ಮಾಡಿಕೊಂಡು ಮುಳ್ಬಾಗ್ಲಲ್ಲಿ ನಾವು ಹೊರಟ್ವಿ. ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಕಾಣಿಪಾಕಂಗೆ ವಿನಾಯಕನ ಟೆಂಪಲ್ಗೆ ಹೋಗ್ತಿದ್ದೀವಿ. ಸೊ ಅಲ್ಲೋಗಿ ಹೇಗಿರುತ್ತೆ ಏನು ಅಂತ ನೋಡೋಣ. ಬಂದು ಫೈನಲ್ ಊರು ಬರೀ ಕಾರ್ಗಳ ಬಗ್ಗೆ ಮಾತಾಡ್ತಿದ್ದಾರೆ. ಫೈನಲಿ ಕಾಣಿಪಾಕಂಗೆ ರೀಚ್ ಆದ್ವಿ. ಬ್ರದರ್ ಆ್ಯಂಡ್ ಹಸ್ಬೆಂಡ್ ಈಸ್ ಡಿಸ್ಕಸಿಂಗ್. ಪಾರ್ಕ್ ಮಾಡಿಬಿಟ್ಟು ಕಾರನ್ನು ಈಗ ದರ್ಶನಕ್ಕೆ ಹೋಗಬೇಕು. ಟೈಮ್ ಬಂದು ಈಗ ನೋಡಿ ಇಷ್ಟ ಆಗಿದೆ ಅಂತ ಟೈಮ್. ಎಕ್ಸಾಕ್ಟಾಗಿ 5:45 ಟೈಮ್. ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು ಈಗ ದರ್ಶನಕ್ಕೆ ಹೋಗೋದೆ. ಬಂದು ಎಂಟ್ರನ್ಸು ಕಾಣಿಪಾಕಂ ಟೆಂಪಲ್ಗೆ. ಹೆಂಗೆ ಹೋಗ್ಬೇಕು ಲಕ್ಕಿ? ಸ್ಟ್ರೈಟ್ ಅಂತೆ. ನೋಡಿ ಇದು ಬಂದು ಆರ್ಚ್ ಎಂಟ್ರನ್ಸ್. ನೋಡಿ ಇಲ್ಲೆಲ್ಲ ಏನು ಏನದನ್ನ ಹೇಳೋದು? ತಗೊಂಡ್ವಿ. ನಮ್ಮ ಹಸ್ಬೆಂಡ್ ಹೊರಟಿದ್ರು. ಫೈನಲಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಚೆನ್ನಾಗಿ ದರ್ಶನ ಆಯಿತು, ಸೂಪರಾಗಿ ದರ್ಶನ ಆಯಿತು. ಮತ್ತು ಪ್ರಸಾದ ಪುಳಿಯೋಗರೆ ಕೊಟ್ಟರು. ಪ್ರಸಾದ ಎಲ್ಲ ತಗೊಂಡು ದರ್ಶನ ಮುಗಿಸ್ಕೊಂಡು ಆಚೆ ಕೌಂಟರಲ್ಲಿ ಬಂದು ಫೋನ್ ಇಟ್ಟಿದ್ವಿ. ಫೋನ್ ತೊಗೊಂಡು ಬಂದ್ವಿ. ಫೋನೆಲ್ಲ ಅಲೌಡ್ ಇಲ್ಲ. ಮತ್ತು ಇಲ್ಲೊಂದು ವ್ಯೂ ಚೆನ್ನಾಗಿದೆ. ಏನು ಗೊತ್ತಾ? ಆಡ ವಾಟರ್ ಏನಂತಾರೆ? ತೆಲುಗುದಲ್ಲಿ ಕೋನೇರು ಅಂತಾರೆ, ಕನ್ನಡದಲ್ಲಿ ಏನಂತಾರೋ ನಂಗೆ ಗೊತ್ತಿಲ್ಲ. ನೋಡಿದೆ ಎಷ್ಟು ಪ್ಯೂರ್ ಆಗಿದೆ ಅಂದರೆ ವಾಟರು ಅಷ್ಟು ಪ್ಯೂರ್ ಆಗಿದೆ. ನಿಜ ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ಬ್ಲೆಸ್ಡ್ ಅಂತ ಹೇಳ್ಬೋದು. ಬನ್ನಿ ಅಲ್ಲಿರೋ ಕೋನೇರು ನೀವೇನಂತಿರೋ ಕನ್ನಡದಲ್ಲಿ ಕಮೆಂಟಲ್ಲಿ ತಿಳಿಸಿ. ಈ ಸೈಡ್ ಹೋದರೆ 150 ರುಪೀಸು, ಮತ್ತು ಈ ಸೈಡ್ ಹೋದರೆ 100 ರೂಪಿ ಟಿಕೆಟ್ಸ್. 150 ಬಂದು ಬೇಗ ದರ್ಶನ ಆಗುತ್ತೆ. ಸೊ 150 ಟಿಕೆಟ್ ತೊಗೊಂಡು ನಾವು ಆದರೆ ಹೋಗಿದ್ವಿ. ಸೂಪರಾಗಿ ದರ್ಶನ ಆಯಿತು. ನೋಡಿ ಈ ಕಡೆ ಎಲ್ಲ ಶಾಪಿಂಗ್ಗೆ, ಇಲ್ಲೆಲ್ಲ ಶಾಪಿಂಗ್ ಏನೇನು ಬೇಕು ಎಲ್ಲ ಇದೆ. ಮತ್ತು ತೆಂಗಿನಕಾಯಿ, ಗರಿಕೆ, ದೇವ್ರಿಗೆ ಬೇಕಾಗಿರೋಂಥ ಎಲ್ಲ, ಪೂಜೆಗೆ ಬೇಕಾಗಿರೋಂಥ ಎಲ್ಲ ಇಲ್ಲಿ ಸಿಗುತ್ತೆ. ಮತ್ತು ಇನ್ನು ಶಾಪಿಂಗ್ ಇದೆ ಈ ಕಡೆ ಎಲ್ಲ. ಆ ಕಡೆ ಶಾಪಿಂಗ್ಗೆ. ಹಾಗೆ ಹೀಗೆ ಲೆಫ್ಟ್ ಸೈಡಿಗೆ ಬಂದರೆ ನೋಡಿ ವಾಟರ್ ಅಂತೂ, ನೀರಂತೂ ಎಷ್ಟು ಶುದ್ಧವಾಗಿದೆ ಅಂದರೆ ಅಷ್ಟೊಂದು ಪ್ಯೂರ್ ಆಗಿದೆ. ನೋಡಿ ನೋಡಿ
ಬ್ಲೂ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ನೋಡಿ ಹಿಂಗೆ ಹೋದರೆ ಬಂದು ಎಂಟ್ರಿಗೆ ಅಲ್ಲಿ ಮೇಯ್ನ್ ಒಂದು ಗೋಪುರ ಕಾಣಿಸ್ತಿದೆಯಲ್ಲ, ಆ ಕಡೆ ಹೋದರೆ ದರ್ಶನಕ್ಕೆ, ವಿನಾಯಕನ ದರ್ಶನಕ್ಕೆ. ನೋಡಿ ನೀರಂತೂ ಎಷ್ಟು ಶುದ್ಧವಾಗಿದೆ, ಎಷ್ಟು ಪೀಸ್ಫುಲ್ಲಾಗಿದೆ. ಸಂಜೆ ಟೈಮು ಎಷ್ಟು ಮನಃಶಾಂತಿಯಾಗಿದೆ ನೋಡಿ. ನೋಡಿ ಗೋಪುರ, ಮೇಯ್ನ್ ಗೋಪುರ ಇದೇ ಎಂಟ್ರಿ. ಹಿಂಗೆ ಹೋಗ್ಬೇಕಾಗಿರೋದು. ದರ್ಶನಕ್ಕೆ ಹೋಗುವಂಥ ದಾರಿ ಸಹ ಇದೆ. ನೋಡಿ ಲೈಟ್ಸ್ಗೆ, ಈ ವಾತಾವರಣಕ್ಕೆ ಎಷ್ಟು ಪೀಸ್ಫುಲ್ಲಾಗಿದೆ ನಿಜ. ಈ ಥರ ಇದ್ದರೆ ಆಚೆ ಹೋಗೋಕ್ಕೂ ಸಹ ಮನಸ್ಸೇ ಬರಲ್ಲ. ಎಷ್ಟು ಪ್ರಶಾಂತವಾಗಿದೆ ಮನಸ್ಸಿಗೆ ಅಂದರೆ ಅಷ್ಟು ಪ್ರಶಾಂತವಾಗಿದೆ. ದೇವ್ರ ಧ್ಯಾನ ಮಾಡ್ತಾ ಇಲ್ಲೇ ಸ್ವಲ್ಪ ಹೊತ್ತು ಕೂರೋಣ ಅನಿಸುತ್ತೆ. ಸೊ ಇಲ್ಲಿಗೆ ಬಂದು ಸ್ವೀಟ್ ಆ್ಯಂಡ್ ಮಸಾಲ ಸೋಡಾ ತೊಗೊಂಡ್ರು. ಇಲ್ಲಿ ಬಂದು ಏನು ಸೋಡಾ ರೀ ಇದು? ನೀವು ಏ ಅವ್ರ ಸ್ವೀಟು, ಇವ್ರ ಮಸಾಲ ಸೋಡಾ. ಈ ಅಣ್ಣ ಕುಡಿಯೋರು ಕೂಡ ಈ ರೇಂಜಿಗೆ ಬರೇ ಬೀಳಲ್ಲ. ಈ ಅಣ್ಣ ಯಾವಾಗೂ ಮ್ಯಾನ್ಸ್ನೋಸ್ ನೆನ್ಪಿಟ್ಕೊಳ್ರಿ ಫೇಸ್ನ. ನೋಡ್ರಿ ಅದು ಏನು ಬಿಸಿ ಇರುತ್ತೆ ಅಂತ ಊಬಿ ಕುಡಿತಾರೆ ಕಾಫಿ ಕುಡ್ದಂಗೆ. ನೋಡ್ರಿ ಆಫ್ ನಂಗೆ ನೋಡಿ ಯಾವ ಅಕ್ಕನೇ ಮಾಡ್ತಿರೋದು ಕಡಲೆಪುರಿ ಮಾವಿನಕಾಯಿ ಸೋಡಾ. ಫುಲ್ ಓಪನ್ ಆಯ್ತು ಅನ್ನ ತೆಗಿತಿರುತ್ತೆ. ಚೆನ್ನಾಗಿದೆ. ಲಾಕ್ ಓಪನ್ ಆಯ್ತು. ಬೇಲ್ಪುರಿ ರೆಡಿ. ಮಾವಿನಕಾಯಿ ಓಪನ್ ಕರೋ ಭಯ. ಓಕೆ. ಮಾವಿನಕಾಯಿ ನೋಡ್ತಿದ್ರೆ ಬಾಯಲ್ಲಿ ನೀರಿರುತ್ತೆ. ಏನಲ್ಲಿ ಎಲ್ಗೋಗ್ತಾ ಇದೀವಣ್ಣ? ಮನೆಗೆ. ಕೆಲ್ಸಕ್ಕೆ ಬರ್ತೀರಾ? ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಲೆಫ್ಟ್ ಸೈಡ್ ಅನ್ನ ಲೆಫ್ಟ್ ಸೈಡ್ ಹೋತಾವ. ಮುಳ್ಬಾಗಿಲು ನೋಡಿ 9 ಗಂಟೆಗೆ ಎಲ್ಲ ಕ್ಲೋಸ್ ಮಾಡ್ತಿದ್ದಾರೆ. ಕ್ಲೋಸ್ ಮಾಡು ಸಹ ಮಾಡಿಬಿಟ್ಟಿದ್ದಾರೆ ಸ್ವಲ್ಪ ಇದ್ರಲ್ಲಿ. ಫೈನಲಿ ದೋಸೆ ಹುಡುಕೊಂಡಂತೂ ಬಂದ್ವಿ. ಮತ್ತೆ ದೋಸೆ ಸಿಗುತ್ತಾ ಇಲ್ಲ ಗೊತ್ತಿಲ್ಲ. ಇವ್ರಿಗೆ ಏನು ಮೊಬೈಲ್ ಕ್ಯಾಂಟೀನ್ ಮೇಲೆ ಇರೋ ದೋಸೆನೇ ಬೇಕಂತೆ. ಮಧ್ಯಾಹ್ನ ಹೋಟೆಲಲ್ಲಿ ಅವ್ರಿಗೆ ಇಷ್ಟ ಆಗಿಲ್ವಂತೆ. ಸೊ ಹಾಗಾಗಿ ಅಲ್ಲೊಂದು ದೋಸೆ ಕಾರ್ನರ್ ಇರುತ್ತೆ, ಅಲ್ಲಿಗೆ ಹೋಗ್ತಿದ್ದೀವಿ. ಚಿಕ್ಕ ಇದ್ರ ಮೇಲೆ ಇಟ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ವ್ಯಾಪಾರ ನಡೀತಿದೆ ಅಂತ. ದೋಸೆ, ಇಡ್ಲಿ, ಪೂರಿ. ದೋಸೆ ನೋಡಿ ಅಲ್ಲಿ ಇಡ್ಲಿ. ಮಿಸ್ಕತ್ ಚಾಯ್ಗೆ ಕಾಫಿ ಕುಡಿಯೋಕೆ ಬಂದ್ವಿ. ಸ್ಟ್ರಾಂಗ್ ಕಾಫಿ ಹೆಡ್ಡೆಡ್ ಎಟ್లా ఉంది. ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರೊಳಗಡೆ ಟೈಮ್ ಬಂದು 11:30 ಆಗಿದೆ. ಸೇಫಾಗಿ ಮನೆಗೆ ರೀಚ್ ಆದ್ವಿ ನೋಡಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ತೀರಾ ಅಲ್ವಾ? ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಗುಡ್ ನೈಟ್.